ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಆತ್ಮೀಯ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ಹೊಸ ದಾಖಲೆಯನ್ನ ಬರೆಯುವ ಮೂಲಕ ದಾಖಲೆ ರಾಮಯ್ಯ ಆಗಿದ್ದಾರೆ. ಅತಿ ಹೆಚ್ಚು ದಿನಗಳ ಕಾಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಿಭಾಯಿಸಿದಂಥವರು, ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಆಗಿ ಹೊಸ ದಾಖಲೆಯನ್ನು ಬರೆದಿರುವಂಥದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಈ ಮೊದಲು ಅಂದರೆ ನಿನ್ನೆಯವರೆಗೂ ಈ ಒಂದು ದಾಖಲೆ ದಿವಂಗತ ದೇವರಾಜ್ ಅರಸು ಅವರ ಹೆಸರಲ್ಲಿತ್ತು. ಇವತ್ತು ಆ ದಾಖಲೆಯನ್ನು ಬ್ರೇಕ್ ಮಾಡಿರೋದು ಅಥವಾ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿ ಹೊಸ ದಾಖಲೆಯನ್ನು ಬರೆದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಲಾಂಗೆಸ್ಟ್ ಸರ್ವಿಂಗ್ ಆಫ್ ಕರ್ನಾಟಕ ಅಂತ ನೀವೀಗ ಸರ್ಚ್ ಮಾಡಿದರೆ CM ಸಿದ್ದರಾಮಯ್ಯ ಅವರ ಹೆಸರು ಮೊದಲು ಬರುತ್ತೆ. ಆಮೇಲೆ ದೇವರಾಜ ಅರಸು ಅವರದು. 7293 ದಿನಗಳಾಯಿತು ಇವತ್ತಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ವಹಿಸ್ತಾ ಇದ್ದು. 2013ರಲ್ಲಿ 5 ವರ್ಷ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆದರು. ಈಗ ಎರಡನೇ ಪೀರಿಯಡಲ್ಲಿ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. 2023ರಿಂದ 2.5 ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ. ಪೂರ್ಣಾವಧಿ CM ನಾನೇ ಆಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ, ಆ ವಿಶ್ವಾಸ ನನಗಿದೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ನೋಡಿ, ಸಿದ್ದರಾಮನ ಹುಂಡಿ, ಒಂದು ಹಳ್ಳಿಯಿಂದ ಆರಂಭ ಆದಂತಹ ಸಿದ್ದರಾಮಯ್ಯ ಅವರ ಪಯಣ ಇವತ್ತು ವಿಧಾನಸೌಧದವರೆಗೂ ಬಂದು ದಾಖಲೆಯನ್ನ ಬರೆಯುವ ಮಟ್ಟಿಗೆ ಬಂದು ನಿಂತಿದೆ. ಅಹಿಂದ ವರ್ಗಗಳ ನೇತಾರ, ಭಾಗ್ಯಗಳ ಭಾಗ್ಯವಿದಾತ, ಹಾಗೇನೆ ಸಿದ್ದರಾಮಯ್ಯ ಅವರಿಗೆ ಅನ್ನಭಾಗ್ಯ, ಕ್ಷೀರಭಾಗ್ಯ, ಹಲವು ಭಾಗ್ಯಗಳನ್ನು ನೀಡಿದಂತಹ ಭಾಗ್ಯಗಳ ಸರದಾರ ಅಂತಲೂ ಕೂಡ ಕರೀತಾರೆ. ಅಂಥ ಸಿದ್ದರಾಮಯ್ಯ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿ ಸಾಮಾನ್ಯ ರೈತ ಕುಟುಂಬದಲ್ಲಿ ಬೆಳೆದು ಇವತ್ತು ರಾಜ್ಯದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ದಾಖಲೆಯನ್ನು ಬರೆದಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಹೆಮ್ಮೆ ಪಡುವಂತಹ ವಿಷಯ. ಸಿದ್ದರಾಮಯ್ಯ ಅವರೇ ಹೇಳ್ತಾ ಇರ್ತಾರೆ ಯಾವಾಗಲೂ, ಇದೆಲ್ಲವೂ ಕೂಡ ಸಂವಿಧಾನದಿಂದಲೇ ಸಾಧ್ಯ ಆಗಿದೆ. ನನ್ನಂಥ ಒಬ್ಬ ಹಿಂದುಳಿದ ಸಮಾಜದ ವ್ಯಕ್ತಿ, ಸಾಮಾನ್ಯ ಹಳ್ಳಿಯಿಂದ ಬಂದಂತಹ ಒಬ್ಬ ಹುಡುಗ ಇವತ್ತು ಶಾಸಕನಾಗ್ತಾನೆ, ಮಂತ್ರಿ ಆಗ್ತಾನೆ, ಉಪಮುಖ್ಯಮಂತ್ರಿ ಆಗ್ತಾನೆ, ಮುಖ್ಯಮಂತ್ರಿ ಆಗ್ತಾನೆ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವೇ ಸಾಕ್ಷಿ. ಸಂವಿಧಾನದಿಂದ ಇದೆಲ್ಲವೂ ಕೂಡ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ. ಇವನ್ ಈ ದಾಖಲೆ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯ ಅವರು ನಿನ್ನೆ ಹರ್ಷಪಟ್ಟು ಮಾತಾಡ್ತಾ ಇದ್ರು. ಜನರ ಆಶೀರ್ವಾದದಿಂದ ನಾನು ಈ ಎಲ್ಲವನ್ನೂ ಕೂಡ ಸಾಧಿಸಿದ್ದೇನೆ, ಜನರ ಆಶೀರ್ವಾದದಿಂದಲೇ ನಾ ಎಲ್ಲವೂ ಆಗಿದ್ದೇನೆ, ಅವರ ಆಶೀರ್ವಾದದಿಂದಲೇ ಎಲ್ಲವೂ ಕೂಡ ಸಾಧ್ಯವಾಗ್ತಾ ಇದೆ, ಜನರಿಗೆ ಇನ್ನಷ್ಟು ಕೆಲಸ ಮಾಡಬೇಕಾಗಿದೆ ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಪ್ರತಿಯೊಂದರಲ್ಲಿಯೂ ಕೂಡ ಛಾಪು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಅಧಿಕಾರಾವಧಿ ಆಗಿರ್ಬೋದು, ಅವರ ಮಾತಾಡುವ ಶೈಲಿ ಆಗಿರಬಹುದು, ತೆಗೆದುಕೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು, ಕೊಟ್ಟಿರುವಂತಹ ಯೋಜನೆಗಳಾಗಿರ್ಬೋದು, ಹೀಗೆ ಹಲವು ವಿಚಾರಗಳನ್ನು ತೆಗೆದುಕೊಳ್ತಾ ಹೋದಾಗ ಸಿದ್ದರಾಮಯ್ಯ ಮುಂಚೂಣಿಯಲ್ಲಿ ನಿಲ್ಲುವಂತಹ ನಾಯಕ. ರಾಜಕೀಯ ಸಿದ್ಧಾಂತಗಳು, ವ್ಯತ್ಯಾಸಗಳು ಇತ್ಯಾದಿ ವಿಚಾರಗಳನ್ನು ಪಕ್ಕದಲ್ಲಿಟ್ಟು ದೇವರಾಜ್ ಅರಸು ಅವರು ಸಾಮಾಜಿಕ ಬದಲಾವಣೆಯ ಹರಿಕಾರರು ಅಂತ ಯಾವ ರೀತಿ ಪ್ರಸಿದ್ಧಿಯನ್ನು ಪಡೆದರೋ, ಅದೇ ರೀತಿ ಸಿದ್ದರಾಮಯ್ಯ ಅವರು ಅಹಿಂದ ವರ್ಗಗಳ ಏಕಚಕ್ರಾಧಿಪತಿ ಅಂತ ಕರೆಸ್ಕೊಳ್ತಾರೆ. ಅಹಿಂದ ವರ್ಗಗಳ ನೇತಾರ, ಸರದಾರ ಅಂತ ಕರೆಸ್ಕೊಳ್ತಾರೆ. ಅಹಿಂದ ವರ್ಗ ಸಾಲಿಡ್ ಆಗಿ ಸಿದ್ದರಾಮಯ್ಯ ಅವರಿಗೆ ಜೈ ಅನ್ನತ್ತೆ. ಸೊ ಆ ಅಹಿಂದ ಅಸ್ತ್ರವೇ ಸಿದ್ದರಾಮಯ್ಯ ಅವರಿಗೆ ಶ್ರೀರಕ್ಷೆಯಾಗಿ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಲಿಸಿದೆ. ಇನ್ನು ಬಜೆಟ್ಗಳ ವಿಚಾರದಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರು ದಾಖಲೆಯನ್ನು ಮಾಡಿದ್ದಾರೆ. ಈ ಬರುವ ಮಾರ್ಚಲ್ಲಿ ಅವರು ಬಜೆಟನ್ನು ಮಂಡನೆ ಮಾಡಿದರೆ 17ನೇ ಬಜೆಟ್ ಆಗುತ್ತೆ. ನೋಡಿ ವೀಕ್ಷಕರೇ, ಜನತಾದಳ ಸರ್ಕಾರ ಇದ್ದಾಗ ದೇವೇಗೌಡರು ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ 1994ರಲ್ಲಿ ಹಣಕಾಸು ಸಚಿವರಾಗಿದ್ದಂತಹ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಬಜೆಟ್ ಮಂಡನೆ ಮಾಡ್ತಾರೆ. ಅದಾದ ನಂತರ ಮತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ಹಣಕಾಸು ಖಾತೆಯನ್ನು ತಮ್ಮ ಹತ್ರನೇ ಇಟ್ಕೊಳ್ತಾರೆ, ಉಪಮುಖ್ಯಮಂತ್ರಿ ಆಗಿರ್ತಾರೆ. ಆವಾಗಲೂ ಕೂಡ ಅವರು ಬಜೆಟ್ ಮಂಡನೆ ಮಾಡ್ತಾರೆ. 2013ರ ಅವಧಿಯಲ್ಲಿಯೂ ಕೂಡ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಈಗ 2023ರ ಅವಧಿಯಲ್ಲಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಮುಂದೆ ಬರುವಂತಹ ಬಜೆಟ್ ಮಂಡನೆ ಮಾಡೋದಕ್ಕೆ ಪೂರ್ವಭಾವಿ ಸಭೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಮೂಲಕ ದಾಖಲೆ 17ನೇ ಬಜೆಟನ್ನು ಸಿದ್ದರಾಮಯ್ಯ ಅವರು ಮಂಡನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ದಾಖಲೆಗಳನ್ನು ಬರೀತಾ ಇದ್ದಾರೆ. ಇವತ್ತು ಒಂದು ಹೊಸ ದಾಖಲೆಗೆ
ಸಿದ್ದರಾಮಯ್ಯ ಅವರು ಸಾಕ್ಷಿಯಾಗಿರುವಂಥದ್ದು, ದಾಖಲೆಯನ್ನು ಬರೆದಿರುವಂಥದ್ದು. ಸುದೀರ್ಘ ಅವಧಿಗೆ ರಾಜ್ಯವನ್ನಾಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಂತ ಹೇಳಿ. ಇದಾದ ನಂತರ ದೇವರಾಜ ಅರಸು ಅವರು ಬರ್ತಾರೆ. ನಿನ್ನೆವರೆಗೂ ದೇವರಾಜ ಅರಸು ಅವರು ಇದ್ದರು. ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿ ಈಗ ಮುಂಚೂಣಿಯಲ್ಲಿ ಬಂದು ನಿಂತಿದ್ದಾರೆ ಟಗರು ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರು ಹಲವು ವಿಚಾರಗಳಿಗೆ ಜನರಿಗೆ ಹತ್ತಿರ ಆಗ್ತಾರೆ. ಅವರು ಮಾತಾಡುವಂಥ ಶೈಲಿ, ಅವರು ಮಾತಾಡೋದನ್ನು ಜನ ನಿಂತು ನೋಡ್ತಾರೆ, ಕಾಯ್ತಾ ಇರ್ತಾರೆ. ಅವರು ಯಾವ ರೀತಿ ಮಾತಾಡ್ತಾರೆ ಅನ್ನುವಂಥದ್ದನ್ನೇ ಕಾಯ್ತಾ ಇರ್ತಾರೆ. ಸ್ಟೇಜ್ ಮೇಲೆ ಆಗಿರ್ಬೋದು, ಮಾಧ್ಯಮಗಳಿಗೆ ಅಡ್ರೆಸ್ ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು, ಅವರು ಮಾತಾಡುವಂತಹ ಶೈಲಿಯೇ ಒಂದು ರೀತಿ ವಿಭಿನ್ನ. ಇವತ್ತು ಯಾಕೆ ಎಲ್ಲ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ, ನೆನಪು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ, ಅವರು ರಾಜಕೀಯದಲ್ಲಿ ನಡ್ಕೊಂಡು ಬಂದಂತಹ ಆ ಒಂದು ಹಾದಿ ಯಾವ ರೀತಿ ಇತ್ತು. ಒಂದು ಸಾಮಾನ್ಯ ಹಳ್ಳಿಯಿಂದ ಬಂದಂತಹ ಸಿದ್ದರಾಮಯ್ಯ ಅವರು ಇವತ್ತು ಈ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ. ಇವೆಲ್ಲವನ್ನು ಕೂಡ ರಿಕಾಲ್ ಮಾಡಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರೇ ಹೇಳುವ ಹಾಗೆ, ನಾನು ಸಾಮಾನ್ಯ ರೈತ ಕುಟುಂಬದ ಮಗ, ಸಾಮಾನ್ಯ ಒಂದು ಸಣ್ಣ ಹಳ್ಳಿ, ಕುಗ್ರಾಮ ಹಳ್ಳಿಯಲ್ಲಿ ಹುಟ್ಟಿದಂಥವನು. ಇವತ್ತು ಈ ಮಟ್ಟಿಗೆ ಬಂದು ನಿಂತಿದ್ದೇನೆ ಅಂತಂದರೆ ಅದಕ್ಕೆ ಶಿಕ್ಷಣ, ಸಂವಿಧಾನ, ಜನರ ಆಶೀರ್ವಾದ ಎಲ್ಲವೂ ಕೂಡ ಕಾರಣ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರ ಜೊತೆಗೆ ಜನರಿಗೆ ಇನ್ನೂ ಏನಾದರೂ ನಾನು ಮಾಡಬೇಕಾಗಿದೆ, ಜನರಿಗೆ ನಾನು ಇನ್ನೂ ಒಳ್ಳೆಯ ಕೆಲಸಗಳನ್ನು ಕೊಡಬೇಕಾಗಿದೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ತರಬೇಕಾಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಅವ್ರಿಗೆ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಗ್ಯಾರಂಟಿ, ಈ ಒಂದು ಆಡಳಿತಾವಧಿಯಲ್ಲಿ, ಈ ಪೀರಿಯಡಲ್ಲಿ ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಗ್ಯಾರಂಟಿ ರಾಮಯ್ಯ ಅಂತಲೂ ಕೂಡ ಆಗಿದ್ದಾರೆ. ಶಕ್ತಿ ಯೋಜನೆ ಆಗಿರಬಹುದು, ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು, ಅನ್ನಭಾಗ್ಯ ಯೋಜನೆ ಆಗಿರಬಹುದು, ಈ ಎಲ್ಲ 5 ಗ್ಯಾರಂಟಿಗಳನ್ನು ಕೊಡುವ ಮೂಲಕ ಜನಮಾನಸದಲ್ಲಿ ಉಳಿದಿದ್ದಾರೆ ಸಿದ್ದರಾಮಯ್ಯ ಅವರು. ಇಂಥ ಇನ್ನೂ 10 ಹಲವು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಂದ ಇನ್ನೂ ಒಳ್ಳೊಳ್ಳೆ ಕೆಲಸಗಳಾಗಬೇಕು, ದಾಖಲೆಯ ಜೊತೆಗೆ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನು ಮಾಡಿದರು ಸಿದ್ದರಾಮಯ್ಯ ಅವರು ತಮ್ಮ ಆಡಳಿತ ಅವಧಿಯಲ್ಲಿ ಅಂತ ಜನ ಇನ್ನೂ ಅವರನ್ನು ಶಾಶ್ವತವಾಗಿ ನೆನಪಿಸ್ಕೋಬೇಕು. ಆ ರೀತಿ ಇನ್ನೂ 10 ಹಲವು ಕಾರ್ಯಕ್ರಮಗಳನ್ನು ಮಾಡಲಿ ಅಂತ ಶುಭ ಹಾರೈಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ. ಸೊ ಈ ರೀತಿ ಅವರ ರಾಜಕೀಯ ಪಯಣ ನಡೆದು ಬಂತು. ಜನತಾದಳದಲ್ಲಿದ್ದವರು ಕಾಂಗ್ರೆಸ್ಸಿಗೆ ಬಂದರು, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆದರು, ತಮ್ಮದೇ ಆದಂತಹ ಶೈಲಿಯಲ್ಲಿ ಅಧಿಕಾರವನ್ನು ನಡೆಸಿ ಒಂದು ಛಾಪು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗಲೂ ಕೂಡ ಈ ಕುರ್ಚಿ ಕಿತ್ತಾಟ ಮತ್ತೊಂದು ಎಲ್ಲವೂ ಕೂಡ ರಾಜಕೀಯದಲ್ಲಿ ಸಹಜ. ಈಗ ಅದೊಂದು ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಯಿತು. ಈಗಂತೂ ಅಂದರೆ ಇವತ್ತಿನಿಂದ ಯಾಕೆ ಇನ್ನೊಂದು ಲೆವೆಲ್ಗೆ ಹೋಗ್ತಾ ಇದೆ ಅಂತಂದರೆ, ಸಿದ್ದರಾಮಯ್ಯ ಅವರು ಈ ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ ನಂತರ DK ಶಿವಕುಮಾರ್ ಅವರಿಗೆ CM ಚೇರನ್ನು ಬಿಟ್ಟುಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಮಾತಿತ್ತು. ಆದರೆ ಸಿದ್ದರಾಮಯ್ಯ ಅವರೇ ನಿನ್ನೆ ಏನು ಹೇಳಿದರು ಅಂತಂದರೆ, ಹೈಕಮಾಂಡ್ ನನ್ನನ್ನು 5 ವರ್ಷದವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತೆ ಅನ್ನುವಂಥ ವಿಶ್ವಾಸ ಇದೆ, ಪೂರ್ಣಾವಧಿಯವರೆಗೂ ನಾನೇ CM ಅನ್ನುವಂಥ ಮಾತನ್ನು ಅವರೇ ಹೇಳಿಬಿಟ್ರು. ಹೀಗಾಗಿ ಯಾರ್ಯಾರಿಗೆ ಆಶಾಭಾವ ಇತ್ತು DK ಶಿವಕುಮಾರ್ ಅವರಿಗೆ ಚೇರನ್ನು ಬಿಟ್ಟುಕೊಡ್ತಾರೆ ಅಂತ, ಆ ಆಶಾಭಾವಕ್ಕೆ ನಿನ್ನೆ ಕತ್ತರಿ ಹಾಕುವಂಥ ಕೆಲಸ ಆಗಿದೆ. ಹಾಗಿದ್ರೆ ಏನಾಗ್ಬೋದು ಪ್ರಸಕ್ತ ರಾಜ್ಯ ರಾಜಕಾರಣದಲ್ಲಿ? ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಟುಕೊಡ್ತಾರಾ? ನೋ ವೇ. ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಂದ ಕುರ್ಚಿಯನ್ನು ಕಸ್ಕೊಳ್ಳುತ್ತೆ? ನೋ ವೇ ಎಟ್ ಆಲ್. ಸಿದ್ದರಾಮಯ್ಯ ಅವರೇ 2028ರವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎನ್ನುವಂತಹ ಸ್ಪಷ್ಟವಾದಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. 2028ಕ್ಕೆ ಬೇಕಿದ್ರೆ ನೋಡಿ, ಆವಾಗ ಮತ್ತೆ ಸ್ಟ್ರಾಂಗ್ ಆಸ್ಪಿರೆಂಟ್ಸ್ ಬರ್ತಾರೆ. ಅಥವಾ ಜನ ಬಯಸಿದ್ರೆ ನಾನೇ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಆವಾಗ ಮತ್ತೆ ಸಿದ್ದರಾಮಯ್ಯ ಹೇಳಿದ್ರು ಹೇಳ್ಬೋದು. ಹೇಳೋಕ್ಕಾಗಲ್ಲ, ರಾಜಕೀಯ ಅಂತಂದ್ರೆ ಹಾಗೆ. ಪೊಲಿಟಿಕ್ಸ್ ಈಸ್ ಅ ಅನ್ಸರ್ಟನಿಟಿ ಗೇಮ್. ಇಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಎನಿವೇ, ಸಿದ್ದರಾಮಯ್ಯ ಅವರು ಒಂದು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ದಾಖಲೆಯ ಜೊತೆಗೆ ಉತ್ತಮ ಆಡಳಿತವೂ ಕೂಡ ಇಲ್ಲಿ ಅಗತ್ಯ ಆಗುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಈ ಹೊಸ ದಾಖಲೆಯ ಜೊತೆಗೆ ಇನ್ನಷ್ಟು ಜನಪರ ಆಡಳಿತವನ್ನು ನೀಡಲಿ, ಅಭಿವೃದ್ಧಿ ಕೆಲಸ ಆಗಲಿ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಇನ್ನಷ್ಟು ಗಟ್ಟಿಯಾಗಲಿ, ಇದರ ಜೊತೆಗೆ 10 ಹಲವು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ, ಬಡವರು ಉದ್ಧಾರ ಆಗಲಿ, ರೈತರು ಉದ್ಧಾರ ಆಗಲಿ, ರೈತರಿಗೆ ಸಕಾಲಕ್ಕೆ ಬೆಳೆ ಹಾನಿ ಪರಿಹಾರಗಳು ಸಿಗಲಿ, ಮಳೆಯಲ್ಲಿ ಮನೆ ಕಳ್ಕೊಂಡವರಿಗೆ ಮನೆಗಳು ಸಿಗಲಿ. ಸಿದ್ದರಾಮಯ್ಯ ಅವರಿದ್ದಾರಪ್ಪ, ನಮ್ಗೆ ಯಾವುದಕ್ಕೂ ಭಯ ಇಲ್ಲ ಅನ್ನುವಂತಹ ವಾತಾವರಣ ಇನ್ನಷ್ಟು ಗಟ್ಟಿಯಾಗಿ ಸೃಷ್ಟಿಯಾಗಲಿ ಅನ್ನುವಂಥದ್ದು ನಮ್ಮ ಆಶಯ. ಸಿದ್ದರಾಮಯ್ಯ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಈ ಹೊಸ ದಾಖಲೆಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಆಡಳಿತಾವಧಿಯಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರಲಿ ಅಂತ ಹೇಳ್ತಾ ಈ ವಿಶೇಷವಾದಂಥ ಡಿಜಿಟಲ್ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ.